ಜನಸಾಮಾನ್ಯರಿಗೂ ತಟ್ಟಿದ ಮಧ್ಯಪ್ರಾಚ್ಯ ಮಹಾಸಂಘರ್ಷ. ಗ್ಯಾಸ್ ಅಭಾವದಿಂದ ಕಪ್ಪು ಮಾರುಕಟ್ಟೆಯಲ್ಲಿ ಬ್ಲಾಕ್ ಮಾರ್ಕೆಟ್ನಲ್ಲಿ ಗ್ಯಾಸ್ ಮಾರಾಟ ಆಗ್ತಾ ಇದೆ. ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯ ರಮೇಶ್ ಬಾಬು ಈ ವಿಷಯ ಪ್ರಸ್ತಾಪಿಸಿದ್ದಾರೆ. ಹೋಟೆಲ್ನಲ್ಲಿ ಗ್ಯಾಸ್ ಸಮಸ್ಯೆ ಆಗಿದೆ, ಆಹಾರ ಸಿಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ಗೆ ಬ್ಲಾಕ್ ಮಾರ್ಕೆಟ್ ಸೃಷ್ಟಿಸ್ತಾ ಇದ್ದಾರೆ. ಮುಂದೆ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಸಿಗದಂತೆ ಆಗತ್ತೆ, ಗ್ಯಾಸ್ ಬುಕ್ ಮಾಡಿದ್ರೂ ಕಾಯಬೇಕು ಅಂತ ಉತ್ತರ ಬರ್ತಾ ಇದೆ. ಕೇಂದ್ರ ಸರ್ಕಾರ ದಾಸ್ತಾನು ಸಂಗ್ರಹ ಮಾಡಿಲ್ಲ ಅಂತ ರಮೇಶ್ ಬಾಬು ಮಾತಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗ್ಯಾಸ್ಗಾಗಿ ರಾಜ್ಯದಲ್ಲಿ ಹಾಹಾಕಾರ ಆಗಿದೆ ಅಂತಿದ್ದಾರೆ. ಯುದ್ಧದ ಸಂದರ್ಭ ಇದೆ, ಆ ಸಂದರ್ಭವನ್ನು ಬಳಸಿಕೊಂಡು ಅಥವಾ ದಾಸ್ತಾನು ಕೊಡ್ತಾ ಇದೆಯೋ ಇಲ್ವೋ ಅನ್ನೋಂಥ ಮಾಹಿತಿಯನ್ನು ಕೊಡದಲೇ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರದ ಪೂರೈಕೆ ಒಂದು ಕಡೆ ಸಮಸ್ಯೆ ಆದರೆ ಇಲ್ಲಿರ್ತಕ್ಕಂಥ ಗೋಡನ್ಗಳಿರ್ಬೋದು ಅಥವಾ ಏಜೆಂಟುಗಳಿರ್ಬೋದು ಅವ್ರು ಮಾಡ್ತಾ ಇರ್ತಕ್ಕಂಥ ಕಳ್ಳ ದಂಧೆ ಅಥವಾ ಕಳ್ಳ ಮಾರ್ಕೆಟನ್ನು ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನ ಏನಿದೆ, ಇದರ ಕಾರಣಕ್ಕೋಸ್ಕರ ಇವತ್ತು ಇಡೀ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುತೇಕ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಸಚಿವರಿಗೆ ನಾನು ವಿನಂತಿ ಮಾಡ್ತೇನೆ, ನಿಮಗೆ ವಿಶೇಷವಾದಂಥ ಅಧಿಕಾರ ಇದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ, ಇಂತಹ ಸಂದರ್ಭಗಳಲ್ಲಿ ನೀವು ರೇಡ್ ಮಾಡೋದಕ್ಕೆ, ಯಾರು ಕಳ್ಳ ಮಾರುಕಟ್ಟೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅವ್ರನ್ನ ನಿಯಂತ್ರಣ ಮಾಡೋದಕ್ಕೆ, ದಾಸ್ತಾನು ಇಟ್ಕೊಂಡು ಸಹ ಗ್ರಾಹಕರಿಗೆ ಮೋಸ ಮಾಡೋವಂಥ ಏಜೆಂಟುಗಳ ಮೇಲಾಗಲಿ ಡಿಸ್ಟ್ರಿಬ್ಯೂಟರ್ಗಳ ಮೇಲಾಗಲಿ ಕ್ರಮ ತಗೊಳ್ಳೋದಕ್ಕೆ, ಅಥವಾ ಅಲ್ಲಿ ಸ್ಟಾಕ್ ಇದ್ದು ಅವರು ಪೂರೈಕೆ ಮಾಡದಲ್ಲೇ ಇದ್ದಾಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅದನ್ನು ಸೀಸ್ ಮಾಡಿ ತಗೊಂಬಂದು ಜನಕ್ಕೆ ಪೂರೈಕೆ ಮಾಡೋ ನಿಟ್ಟಿನಲ್ಲಿ, ಅಥವಾ ಕೇಂದ್ರದಿಂದ ಏನಾದರೂ ಲೋಪ ಆಗಿದ್ದರೆ ಅದನ್ನು ಜನರ ಗಮನಕ್ಕೆ ತರುವಂಥದ್ದಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇದೆ. ಯಾಕೆಂದರೆ ಇವತ್ತು 1,000 ರೂಪಾಯಿ ಖರ್ಚು ಮಾಡೋಂಥ ಹೆಣ್ಮಗು 2,000 ರೂಪಾಯಿ ಕೊಡಬೇಕಂದ್ರೆ ಆಕೆ ಆದಾಯ ಒಂದೇ ಸಲ ಏನು ದುಪ್ಪಟ್ಟಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.